ವಿಕ್ರಮ್ ರವಿಚಂದ್ರನ್ ಸರ್ ನೋಡಿ ತುಂಬಾನೇ ಖುಷಿ ಆಯಿತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಕಸ ಹೊಡೆದು ರಂಗೋಲಿ ಬಿಟ್ಟು ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿತ್ತು ಹೂವೆಲ್ಲ ಕಿತ್ತೆ, ಯಾಕಂದ್ರೆ ಇವತ್ತು ವಾರ. ಹಾಗಾಗಿ ನಾನು ಅಂಗಡಿಗೆ ಹೋಗಿ ಹಾಲು ತಂದ್ಕೊಟ್ಟೆ. ನನ್ನ ತಂಗಿ ಹಾಲು ಗಿಡ್ತಾ ಇದ್ಲು. ಸ್ವಲ್ಪ ಟೀ ಕುಡ್ಕೊಂಡು ಕುತ್ಕೊಂಡಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮಂದಿರಿಬ್ರು ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಬ್ರು ವಿಡಿಯೋಸ್ ಮಾಡ್ಕೊಂಡು ಕಾಲು ಹೇಳ್ಕೊಂಡು ಕುತ್ಕೊಂಡಿದ್ದೆ. ಇವತ್ತು ವಾರ ಆಗಿದ್ರಿಂದ ನನ್ನ ತಂಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ಲು. ನಾವು ಕೂಡ ಟಿಫನ್ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನನ್ನ ತಂಗಿ ಆಲ್ರೆಡಿ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ಲು. ಮಧ್ಯಾಹ್ನ ಆಗಿತ್ತು. ಅಮ್ಮ ಕೈಲಿ ತಲೆ ಬಜಿಸ್ಕೊಂಡು ತಲೆನೋವುತ್ತಿತ್ತಂತ ಮತ್ತೆ ಒಂದು ಕಪ್ ಟೀ ಕುಡ್ಕೊಂಡು ನನ್ನ ತಂಗಿಗೆ ಎಲ್ಲರೂ ಕ್ಲಾಸ್ ತಗೊಳ್ತಿದ್ವಿ. ಏನಂತ ಅಂತಂದರೆ ಹೋಮ್ವರ್ಕ್ ಬರ್ಕೊಳ್ಳೋದು ಬಿಟ್ಟು ಆಟ ಆಡ್ತೀಯ ಅಂತ. ನಮ್ಮ ಅಜ್ಜಿ ಊರಿಗೆ ಹೋಗಿತ್ತು, ಊರಿಂದ ಬಂದರು. ನಾವು ಹೊರಗೆ ಕೆಲಸ ಇತ್ತು ಅಂತ ಹೊರಗೆ ಹೋಗಿ ಹೊಟ್ಟೆ ಹಸಿತಿದ್ದಕ್ಕೆ ಎಗ್ ರೈಸ್ ಗೋಬಿ ತಿನ್ಕೊಂಡು ಮನೆಗೆ ಬಂದ್ವಿ. ಇವತ್ತು ನಮ್ಮೂರಲ್ಲಿ ಆರ್ಕೆಸ್ಟ್ರಾ. ರವಿಚಂದ್ರನ್ ಸರ್ ಮಗ ಅಂದರೆ ವಿಕ್ರಮ್ ರವಿಚಂದ್ರನ್ ಸರ್ ಅವರು ಬಂದಿದ್ದರು. ನಮ್ಮ ಮನೇಲಂತೂ ನಮ್ಮ ಅಪ್ಪ ಕೂಡ ರವಿಚಂದ್ರನ್ ಸರ್ ಅವರ ಬಿಗ್ ಫ್ಯಾನ್ ನಾವೆಲ್ಲ. ಹಾಗಾಗಿ ಅವರು ನೋಡೋಕ್ಕೋಸ್ಕರ ಅಂತ ಹೋಗಿದ್ವಿ ಅವ್ರ ಮಗನ. ತುಂಬಾ ಖುಷಿ ಆಯಿತು. ಆ್ಯಂಡ್ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ.